ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರಕ್ಕೆ ಶಾಕ್ ಕೊಟ್ಟ ಮದ್ದೂರು ಜನ. ಇಡೀ ರಾಜ್ಯಕ್ಕೆ ದೇಶಕ್ಕೆ ಶಕ್ತಿ ತೋರಿಸ್ಬಿಡ್ತಲ್ಲ ಮಂಡ್ಯ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಇವತ್ತು ಶೋಭಾಯಾತ್ರೆ ಶಕ್ತಿ ಪ್ರದರ್ಶನದ ನಡುವೆ ಅಮಿತ್ ಶಾ ಕೊಟ್ಟಂತಹ ಮದ್ದೂರು ಮೆಸೇಜ್ ಎಷ್ಟು ಸ್ಟ್ರಾಂಗ್ ಆಗಿತ್ತು. ಕುಮಾರಸ್ವಾಮಿ ಮತ್ತು BJPಯ ನಡುವೆ ನಿನ್ನೆ ಮೀಟಿಂಗಲ್ಲಿ ಆಗಿದ್ದೇನು ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಮದ್ದೂರು ಗಲಾಟೆ ವಿಚಾರದಲ್ಲಿ ಯಾವ ಥರ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಅಂದರೆ ಇಡೀ ದೇಶಕ್ಕೊಂದು ಸಂದೇಶ ಕೊಟ್ಟು ಮದ್ದೂರು ಮಾದರಿಯಾಗಿಬಿಟ್ಟಿದೆ. ಕಷ್ಟ ಬಂದಾಗ, ಸವಾಲುಗಳು ಬಂದಾಗ, ಯಾರಾದರೂ ಕೆಣಕಿದಾಗ ಹಿಂದೂಗಳು ಹೇಗೆ ಒಗ್ಗೂಡಬೇಕು, ಏನೋ ಒಂದಿನ ಮಾತಾಡಿದ್ರು ಬಿಟ್ಟರು ಅಲ್ಲ, ಬಂದ್ ಮಾಡಿದ್ರು, ಬಂದ್ ಕೂಡ ಅತ್ಯಂತ ಯಶಸ್ವಿ ಆಯಿತು. ಹೋರಾಟ ಮಾಡಿದ್ರು ಯಾವ ಥರ ಜನ ಸಹಸ್ರಾರ ಸಂಖ್ಯೆಯಲ್ಲಿ, ಯಾವ ರೀತಿಯಲ್ಲಿ ಜನಸಂಖ್ಯೆಯಲ್ಲಿ ಗಣೇಶನ ಉತ್ಸವಕ್ಕೆ ಸಾಕ್ಷಿಯಾಯಿತು, ಹೋರಾಟಕ್ಕೆ ಸಾಕ್ಷಿಯಾಯಿತು. ಮತ್ತು ಒಂದು ಹೊಸ ಪದ್ಧತಿಗೂ ನಾಂದಿ ಹಾಡಲಾಗಿದೆ. ಸಾಮೂಹಿಕ ಗಣೇಶ ಮೆರವಣಿಗೆ ಮತ್ತು ವಿಸರ್ಜನೆ. 28 ಗಣಪತಿ ಒಟ್ಟೊಟ್ಟಿಗೆ ಹಳ್ಳಿಯಿಂದ ಬಂದು ಒಟ್ಟಿಗೆ ಎಲ್ಲಿ ಸಮಸ್ಯೆ ಆಯ್ತಲ್ವಾ, ಎಲ್ಲಿ ಕಲ್ಲು ತೋರಿದ್ರಲ್ವಾ ಅಲ್ಲಿಂದನೇ ಹೋಗ್ತೀವಿ ಅನ್ನೋ ತನಕ. ಅಂದರೆ ಇದು ಕೆಣಕೋ ವಿಚಾರ ಅಂತ ಅಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ. ನಿನ್ನೆ ಸಮುದಾಯದ ಮುಖಂಡರು ಕೂಡ ಅದನ್ನೇ ಹೇಳಿದ್ರು, ಒಪ್ಕೊಂಡ್ರು, ತಪ್ಪಾಗಿದೆ ಹೌದು ಅಂತ. ಕೆಣಕೋಕ್ಕೋಸ್ಕರ ಆ ದಾರಿಲಿ ಹೋದರು, ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ನಮ್ಮ ದೇವರ ಆಚರಣೆ ನಮಗೆ, ಅವ್ರದ್ದು ಅವ್ರಿಗೆ, ನಮ್ಮ ಆಚರಣೆಗೆ ಅವರು, ಅವ್ರ ಆಚರಣೆಗೆ ನಾವು ಅಡ್ಡಿಪಡಿಸ್ತಾ ಇದ್ದು ಬಿಟ್ಟರೆ ಈ ಸಮಾಜದಲ್ಲಿ ಎಲ್ಲ ಶಾಂತಿನೇ ಅಲ್ವಾ. ಹಾಗಾಗಿ ನಮ್ಮ ಆಚರಣೆಗಳಿಗೆ ಒಂದು ಕಡೆ ಸರ್ಕಾರ ಬ್ರೇಕ್ ಹಾಕುತ್ತೆ. DJ ಮಾಡಬೇಡಿ, ಇನ್ನೊಂದು ಮಾಡಬೇಡಿ, ಮೈಕ್ ಹಾಕಬೇಡಿ, ಇಲ್ಲಿ ಲೋಕಲ್ ಆಗಲ್ಲಿ ತಮಟೆ ಬಡಿಬಾರ್ದು ಅಂತ ಅಲ್ಲೆಲ್ಲ ಬ್ರೇಕ್ ಬೀಳುತ್ತೆ. ಹೀಗೆ ಮಾಡ್ತಾ ಹೋದರೆ ನಾಳೆ ಏನು ಬೇಕಾದರೂ ಆಗಬಹುದಲ್ವ. ನಮ್ಮ ತನವನ್ನು ನಾವು ಬಿಟ್ಕೊಡೋಕ್ಕಾಗತ್ತಾ, ನಮ್ಮ ಆಚರಣೆಗಳನ್ನು ಬಿಟ್ಕೊಡೋಕ್ಕಾಗತ್ತಾ ಅನ್ನೋದನ್ನು ಮದ್ದೂರು ಜನ ಸರಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಇಡೀ ಇಂಡಿಯಾಗೆ ಒಂದು ಬಿಗ್ ಮೆಸೇಜ್ ಕೊಟ್ಟಿದೆ ಇವತ್ತು ಮದ್ದೂರು ಶಕ್ತಿ ಪ್ರದರ್ಶನ. ಹೆಂಗಿತ್ತಂದರೆ ಕಣ್ಣು ಹಾಯಿಸ್ತಲ್ಲ ಜನ. BJPಯವರು ರಾಜಕೀಯ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಒಟ್ಟಿನಲ್ಲಿ ಆತ್ಮವಿಶ್ವಾಸ ತುಂಬೋ ರೀತಿಯಲ್ಲಿ ಹೋರಾಟಗಾರರ ಪರ ನಿಂತರು, ಒಂದು ಖಡಕ್ ಮೆಸೇಜ್ ಕೊಟ್ಟರು. ಆದರೆ ಇದು ಇಷ್ಟು ಜೋರಾಗಿ ಪ್ರತಿಭಟನೆ ಆಗೋದಕ್ಕೆ ಡೆಲ್ಲಿಯಿಂದ ಬಂದ ಮೆಸೇಜು ಕಾರಣ. ಅಮಿತ್ ಶಾ ಮದ್ದೂರು ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸೋ ರೀತಿಯಲ್ಲಿ ಸಂದೇಶವನ್ನು ಕಳಿಸಿದ್ರು. JDS ಜೊತೆಗೆ ಹೆಜ್ಜೆ ಹಾಕಿ ಅನ್ನೋ ಖಡಕ್ ಮೆಸೇಜನ್ನು ಕೊಟ್ಟರು. ಕುಮಾರಸ್ವಾಮಿಯವ್ರ ಜೊತೆಗೆ ಮೀಟಿಂಗೂ ಆಯಿತು. ಇವತ್ತು ನೋಡಿ ಏನು ಹೇಳ್ತಿದ್ದಾರೆ ಅಶೋಕ್ ಅವರು ಅಂತ. ಇವ್ರು ಇದ್ದುಬಿಟ್ರೆ, ಸಿದ್ದರಾಮಯ್ಯನವ್ರು ಇದ್ದುಬಿಟ್ರೆ ಗಣೇಶ ಹಬ್ಬನೇ ಬ್ಯಾನ್ ಮಾಡ್ತಾರೆ. ಈಗ DJ ಬ್ಯಾನ್ ಮಾಡಿದವ್ರು ನೆಕ್ಸ್ಟ್ ಗಣೇಶ ಹಬ್ಬನೂ ಬ್ಯಾನ್ ಮಾಡ್ತಾರೆ. ಸೊ ಈ ಸರ್ಕಾರ ಇನ್ನು ತುಂಬ ದಿನ ಇರಲ್ಲ, BJP ಬರುತ್ತೆ. ಕುಮಾರಸ್ವಾಮಿಯವ್ರ ಜೊತೆ ನಿನ್ನೆ ಅಷ್ಟೇ ಡೆಲ್ಲಿ ಮೀಟಿಂಗ್ ಆಗಿದೆ. 2 ವರ್ಷಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗುತ್ತೆ, ಮತ್ತು 10 ವರ್ಷಗಳ ಕಾಲ ನಾವಿರ್ತೀವಿ ಅಂತ ಅವರು ಸಹಜವಾಗಿ ಅವರ ಮಾತು ಅವ್ರು ಆಡಿಕೊಂಡಿದ್ದಾರೆ. ಆದರೆ ಹೈಕಮಾಂಡ್ ಏನು ಮೆಸೇಜ್ ಕೊಟ್ಟಿದೆ ಅನ್ನೋದು ಅವ್ರ ಮಾತಲ್ಲಿ ಗೊತ್ತಾಗ್ತಿದೆ. ಕುಮಾರಸ್ವಾಮಿ ಅವ್ರ ಮೀಟಿಂಗ್ ಅಂದರೆ ಅರ್ಥ ಏನು? ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು ಅಕಸ್ಮಾತ್ ಕ್ರಾಂತಿ ಆದರೆ ಮೈತ್ರಿಯಲ್ಲಿ ಒಂದು ಕೈ ನೋಡೋಣ, ಮಧ್ಯಂತರ ಚುನಾವಣೆ ಅವಕಾಶ ಸಿಕ್ಕಿದ್ರೆ ಅನ್ನೋದು ಒಂದು. ಮತ್ತು ಮುಂದಿನ ಚುನಾವಣೆಗೆ ನೀವು ಯಾರಾದರೂ ಏನಾದರೂ ಬಟ್ಟೆ ಹರ್ಕೊಳ್ಳಿ, ಹೈಕಮಾಂಡ್ ಹೇಳಿರೋದಿಷ್ಟೇ. ಇಲ್ಲಿ ನಾನು ಬಿಗ್ ಲೀಡರು, ಇನ್ನೊಬ್ಬರು ಬಿಗ್ ಲೀಡರ್ ಅಂತ ಯಾರು ಏನಾದರೂ ಮಾಡ್ಕೊಳ್ಳಿ, ಮೈತ್ರಿಯೇ ಫೈನಲ್ ಅನ್ನೋ ಮೆಸೇಜು ನಿನ್ನೆಯೂ ಆ ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಜೋಡೆತ್ತಿನಂತೆ ಮತ್ತೆ ಶಕ್ತಿ ಪ್ರದರ್ಶನ. JDS BJPಯವರು ಒಟ್ಟುಗೂಡಿ ಮದ್ದೂರಲ್ಲಿ ಶಕ್ತಿ ಪ್ರದರ್ಶನ ಮಾಡಲೇಬೇಕಾಗ ಬಂತು. ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ವ್ಯತ್ಯಾಸಗಳು ಸೃಷ್ಟಿಯಾಗ್ತಿರೋದನ್ನು ಹೈಕಮಾಂಡ್ ಗಮನಕ್ಕೆ ತಂದ ಬೆನ್ನಲ್ಲೇ ಇಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗಿದೆ. ಇದೆಲ್ಲ ರಾಜಕೀಯವನ್ನು ಬದಿಗಿಟ್ಟು ನೋಡೋದಕ್ಕೆ ಹೋದರೆ ನೋಡಿ, ಮದ್ದೂರಲ್ಲಿ ಗಣೇಶ ತಗೊಂಡು ಹೋಗಿದ್ದಕ್ಕೆ ಲೈಟ್ ಆಫ್ ಮಾಡಿ ಕಲ್ಲು ಹೊಡೆದ್ರು. ಈಗ ಸಾಮೂಹಿಕವಾಗಿ ಗುಂಪಾಗಿ ಜನ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಗಣೇಶ ಮೆರವಣಿಗೆನೂ ಆಯಿತು, ಹಾಗೆ ವಿಸರ್ಜನೆಯೂ ಆಯಿತು. ಕುಣಿಬೇಡಿ ಅಂದರು, ಅಲ್ಲೇ ಕುಣಿದಿದ್ದು ಆಯಿತು. ಅದೇ ದಾರಿಲಿ ಹೋಗಿ ಪಟಾಕಿನೂ ಹೊಡೆದ್ರು. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಇದನ್ನು ಮತ್ತೆ ಕೆಣಕೋದು, ಪ್ರಚೋದಿಸೋದು ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಬಾರ್ದು. ನಮ್ಮ ಆಚರಣೆಗಳನ್ನು ನಾವು ಮುಕ್ತವಾಗಿ ಮಾಡೋದಕ್ಕೆ ನಾವು ಸ್ವತಂತ್ರರು ಅನ್ನೋ ಸಂದೇಶವನ್ನಂತೂ ಇವತ್ತು ಮದ್ದೂರು ಜನ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಅವ್ರು ಹೊಡೆದ್ರು ನಾವು ಹೊಡೆದ್ವಿ ಆ ಥರ ಮಾಡಿದರೆ ಅದು ಅತ್ಯಂತ ಕೆಟ್ಟ ವರ್ತನೆ ಆಗ್ತಿತ್ತು. ಆಗಿದೆ ಗಲಾಟೆ 2-3 ದಿನಗಳಿಂದ, ಆಗಿಲ್ಲ ಅಂತಲ್ಲ, 2 ಕಡೆಯಿಂದ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋ ಥರ ಒಂದಿಷ್ಟು ಆಗಿದೆ. ಆದರೆ ಇವತ್ತು ನಮ್ಮ ಸ್ವಾತಂತ್ರ್ಯವನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸಂದೇಶವನ್ನಂತೂ ಮದ್ದೂರು ಜನ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ.
ಮದ್ದೂರು ವಡೆ ತಿಂತಾ ಇರುವಂತಹ ಜನ ಕೇಸರಿ ಬಾತ್ ತಿಂತಾರಾ ಅಂತಲೂ ಟೆಸ್ಟ್ ಮಾಡಿದೆ ಬಿ ಜೆ ಪಿ. ಅಂದರೆ ಅಲ್ಲಿ ಬಿ ಜೆ ಪಿಗೆ ಸ್ವಲ್ಪ ಅನುಕೂಲ ಜಾಸ್ತಿ ಆಗುತ್ತಾ, ಕಳೆದ ವರ್ಷ ಆದ ಹನುಮ ಧ್ವಜ ಗಲಾಟೆ ಇರಬಹುದು, ಈಗ ಇದಿರಬಹುದು. ಪದೇ ಪದೇ ಮಂಡ್ಯದಲ್ಲಿ ಇತ್ತೀಚೆಗೆ ಕೇಸರಿ ಕಲರವ ಜೋರಾಗಿದೆ. ಕಾಂಗ್ರೆಸ್ ವರ್ಸಸ್ JDS ಫೈಟ್ ನಡೀತಿತ್ತು. ಆದರೆ ಈಗ ಕೇಸರಿ ಬಾತ್ ರುಚಿ ತೋರಿಸ್ತೀವಿ ಅಂತ ಕಮಲ ಪಡೆ ಅಖಾಡಕ್ಕೆ ಇಳಿದಿದೆ. ನೋಡಬೇಕು ಕೇಸರಿ ಬಾತ್ ಇಷ್ಟ ಆಗುತ್ತಾ ಮಂಡ್ಯದ ಜನಕ್ಕೆ ಅಂತ. ಒಟ್ಟಿನಲ್ಲಿ BJPನೂ ಈ ಅವಕಾಶವನ್ನು ಭರ್ಜರಿಯಾಗಿ ಬಳಸ್ಕೊಂಡಿದೆ. ಹೈಕಮಾಂಡ್ ಮೆಸೇಜ್ ಮೇರೆಗೆ ಹಳೆ ಮೈಸೂರಲ್ಲಿ BJP ನೆಲೆಯೂರೋದಕ್ಕೆ ಇದೊಂದು ಒಳ್ಳೆ ಅವಕಾಶ, ಬಿಡಬೇಡಿ ಅಂತ ಖಂಡಿತ ರಾಜಕೀಯ ಶಕ್ತಿ ಪ್ರದರ್ಶನನೂ ಆಗಿದೆ. ಆ ರಸ್ತೆಯಲ್ಲಿ ಬಾಯ್ ಬಡ್ಕೊಂಡು ಇದೇನು ಮಿನಿ ಪಾಕಿಸ್ತಾನ ಅಂತ ಧೈರ್ಯದಿಂದ ಕೇಳಿದ್ಲು. ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ. ಮದ್ದೂರು ಏನು ಫೇಮಸ್? ವಡೆಗೆ ಫೇಮಸ್. ಮದ್ದೂರು ವಡೆ ಫೇಮಸ್. ಸಿದ್ದರಾಮಯ್ಯ, DK ಶಿವಕುಮಾರ್, ನೀನ್ ಹಿಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿನ್ ತಲೆ ಮೇಲೆ ಮದ್ದೂರು ವಡೆ ತಟ್ತಾರೆ. ಮಂಡ್ಯದವ್ರು ಏನಂದ್ರು? ಛತ್ರಿಗಳು ಅಂದ್ರು. ಇವತ್ತು ತೋರ್ಸರ ಛತ್ರಿ ಬುದ್ಧಿ, ಇವತ್ತು ನೋಡಿ. ನಾವು ಈ ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್, ಈ ಬಾಬರ ಇವರೆಲ್ಲ ದಾಳಿಗಳನ್ನ ನೋಡಿದೀರಿ ನಾವು. ಅದೆಲ್ಲ ಮುಗಿದು ಹೋಯ್ತು. ಇನ್ನೇನಿದ್ರು ಕಾಲ ಹಿಂದೂಗಳ ಕಾಲ. ಇದು ಹಿಂದೂ ದೇಶ. ಇದು ಭಾರತ ಮಾತಿಗೆ ಜೈ ಅನ್ನೋರಿಗೆ ಮಾತ್ರ ಇಲ್ಲಿ ಅವಕಾಶ. ಪಾಕಿಸ್ತಾನದವ್ರಿಗೆ ಜೈ ಅಂದ್ರೆ ನಿಮ್ಮನ್ನ ಎಡೆಮುರಿ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತೀರಿ. ಸಿದ್ದರಾಮಯ್ಯನವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ. ಟೋಪಿ ರಾಮಯ್ಯ. ಆದ್ರೆ ಮಂಡ್ಯ ಜನತೆಗೆ ಬಂದು ಟೋಪಿ ಹಾಕಕ್ ಬರಬೇಡಿ. ಮಂಡ್ಯ ಜನತೆಗೆ ಟೋಪಿ ಹಾಕಕ್ ಬರಬೇಡಿ ನೀವು. ಯಾ ಮಾಡಿದ್ರೆ ಮಂಡ್ಯದವ್ರು ಏನು ಮಂಡ್ಯ ಗಂಡು ಗೊತ್ತಲ್ಲ, ತೋರಿಸ್ತಾರೆ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ. ಆದರೆ ಇದೆಲ್ಲ ಹೊರತುಪಡಿಸಿ ಇಲ್ಲಿ ಧಾರ್ಮಿಕ ಭಾವನೆ, ಬದುಕುವ ಹಕ್ಕು, ಸ್ವಾತಂತ್ರ್ಯ ಅದು ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು. ಅದನ್ನು ಬಹುಶಃ ಸರ್ಕಾರದವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ನೋಡಿ ಎಷ್ಟು ಕಟ್ಟೆಚ್ಚರ, ಪೊಲೀಸರು ಎಷ್ಟು ಮೈಯೆಲ್ಲ ಕಣ್ಣಾಗಿ ಹೆಂಗೆ ಕಾಯ್ದರು. ಹೆಚ್ಚು ಕಡಿಮೆ ಆಗಿದ್ರೆ ಸರ್ಕಾರಕ್ಕೆ ಅದು ಟೈಟ್ ಸ್ಲ್ಯಾಪ್ ಆಗ್ತಿತ್ತು, ಮುಜುಗರ, ಮಹಾಮುಖಭಂಗ ಆಗ್ತಿತ್ತು. ಇಷ್ಟೆಲ್ಲ ಆದಮೇಲೂ ಅಲ್ಲಿ ಮತ್ತೇನಾದರೂ ಅನಾಹುತ ಆಗಿದ್ರೆ ಹೆಂಗಾದ್ರು ಅಲ್ವಾ ಇವತ್ತು ಎಲ್ಲ ಹೈ ಅಲರ್ಟು. ಸೊ ಇನ್ನು ಮುಂದೆ ಹಿಂದೂಗಳ ಅಥವಾ ಯಾರದ್ದೇ ಆಗಲಿ ಆಚರಣೆ ಸಮಸ್ಯೆಗಳಾಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ್ದು ಇದೆ. ಹಾಗೆ ಬಾಲ ಬಿಚ್ಚದಂತೆ ಎಲ್ರಿಗೂ ನ್ಯಾಯಯುತವಾಗಿ ಬದುಕುವಂಥ ಪಾಠ ಕಲಿಸುವಂಥ ಜವಾಬ್ದಾರಿ ಕೂಡ ಸರ್ಕಾರದ ಮೇಲಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.